ನಮಸ್ಕಾರ ನ್ಯೂಸ್ ಅಟ್ 4 PM ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ನಾಳೆ ದ್ವಿತೀಯ PU ಪರೀಕ್ಷಾ ಫಲಿತಾಂಶ ಪ್ರಕಟ ಆಗಲಿದೆ. ಫಲಿತಾಂಶವನ್ನ ಪ್ರಕಟ ಮಾಡಿದ್ದಾರೆ ಶಿಕ್ಷಣ ಸಚಿವರಾಗಿರುವಂತ BC ನಾಗೇಶ್ ಅವರು. ಟ್ವೀಟ್ ಮೂಲಕ ಸಚಿವ BC ನಾಗೇಶ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಮಂತ್ ಎಂಡ್ ಅಂತ ಹೇಳಲಾಗ್ತಾ ಇತ್ತು, ಬಟ್ ಈಗ ಕ್ಲಾರಿಟಿ ಸಿಕ್ಕಿದೆ. BC ನಾಗೇಶ್ ಅವರು ಅಧಿಕೃತವಾಗಿ ಹೇಳಿದ್ದಾರೆ, ಅವರೇ ಟ್ವೀಟ್ ಅನ್ನು ಮಾಡಿದ್ದಾರೆ. ನಾಳೆ PU ಫಲಿತಾಂಶ ಪ್ರಕಟ ಆಗುತ್ತೆ ಅಂತ. ಕಲಾ ವಿಭಾಗದಲ್ಲಿ 2,28,167 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ರು. ವಾಣಿಜ್ಯ ವಿಭಾಗದಲ್ಲಿ 2,45,519 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿರುವಂಥದ್ದು. ಸೈನ್ಸ್ನಲ್ಲಿ ವಿಜ್ಞಾನ ವಿಭಾಗದಲ್ಲಿ 2,10,569 ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿದ್ದಾರೆ. ರೆಗ್ಯುಲರ್ ವಿದ್ಯಾರ್ಥಿಗಳು 6,519 ಜನ ಇದ್ರೆ, ಪುನರಾವರ್ತಿತ ಅಭ್ಯರ್ಥಿಗಳು 61,808 ವಿದ್ಯಾರ್ಥಿಗಳಿದ್ದಾರೆ. ಖಾಸಗಿ ಅಭ್ಯರ್ಥಿಗಳು 21,928. ಏಪ್ರಿಲ್ 23ರಿಂದ ಮೇ 18ರವರೆಗೂ ನಡೆದಿದ್ದಂಥ ದ್ವಿತೀಯ PUC ಪರೀಕ್ಷೆ, ಆ ದ್ವಿತೀಯ PUC ಪರೀಕ್ಷೆಯ ಫಲಿತಾಂಶ ನಾಳೆ ಪ್ರಕಟ ಆಗಲಿದೆ. ಮಾನ್ಯ ಶಿಕ್ಷಣ ಸಚಿವರಾಗಿರುವಂಥ BC ನಾಗೇಶ್ ಅವರು ಅದನ್ನ ಪ್ರಕಟ ಮಾಡಲಿದ್ದಾರೆ. ಈಗ ಆಲ್ರೆಡಿ ನಿನ್ನೆಯಿಂದ CET ಎಕ್ಸಾಮ್ಸ್ ನಡೀತಾ ಇದೆ. CET ಎಕ್ಸಾಮ್ಗಳು ನಡೀತಾ ಇರುವಂಥದ್ದು. ಈಗ PU ಪರೀಕ್ಷೆ ಫಲಿತಾಂಶ ಪ್ರಕಟಗೊಳ್ಳಲಿದೆ. 11 ಗಂಟೆ ಸುಮಾರಿಗೇನೋ ಶಿಕ್ಷಣ ಸಚಿವರು ಫಲಿತಾಂಶವನ್ನ ಪ್ರಕಟ ಮಾಡಲಿದ್ದಾರೆ. ರಿಜಿಸ್ಟರ್ ನಂಬರ್ಗಳಿಗೆ ಮೋಸ್ಟ್ ಪ್ರಾಬಲಿ ಫಲಿತಾಂಶ ಹೋಗುವಂಥ ಸಾಧ್ಯತೆ ಇದೆ. ಆಮೇಲೆ ವೆಬ್ಸೈಟಲ್ಲಂತೂ ಬಿಟ್ಟೇ ಬಿಡ್ತಾರೆ. ಸೊ ನೋಡಬೇಕು ಯಾವ ರೀತಿಯಾದಂಥ ಪ್ಲಾನನ್ನು ಮಾಡ್ಕೊಂಡಿದ್ದಾರೆ ಅಂತ. ಇದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಜಾಯ್ನ್ ಆಗ್ತಾರೆ, ಅದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಡೀಟೇಲ್ಸನ್ನು ನೀಡ್ತಾರೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶರಣು ಹಂಪಿ, ನಾಳೆ PU ಫಲಿತಾಂಶ ಪ್ರಕಟಗೊಳ್ತಾ ಇರುವಂಥದ್ದು, ಎಷ್ಟು ಗಂಟೆಗೆ ಫಲಿತಾಂಶ ಪ್ರಕಟಗೊಳ್ಳುತ್ತೆ? ಯಾವ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಫಲಿತಾಂಶವನ್ನು ತಲುಪಿಸುವಂಥ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆ ಮುಂದಾಗಿದೆ? ಶರಣು ಹಂಪಿ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ, PU ಫಲಿತಾಂಶ ನಾಳೆ ಪ್ರಕಟಗೊಳ್ಳಲಿದೆ. ಯಾವ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಫಲಿತಾಂಶ ರೀಚ್ ಆಗುತ್ತೆ? ಎಷ್ಟು ಗಂಟೆಗೆ ಫಲಿತಾಂಶ ಪ್ರಕಟ ಮಾಡಲಿದ್ದಾರೆ BC ನಾಗೇಶ್? ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ನಮ್ಮ ಪ್ರತಿನಿಧಿ ಶರಣು ಹಂಪಿ ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಲಿದ್ರು. ಬರ್ತಾ ಇರುವಂತ ಮಾಹಿತಿ ಪ್ರಕಾರ ಬೆಳಗ್ಗೆ 11 ಗಂಟೆ ಸುಮಾರಿಗೆ PU ಫಲಿತಾಂಶ ಪ್ರಕಟ ಮಾಡಲಿದ್ದಾರೆ BC ನಾಗೇಶ್ ಅಂತ ಹೇಳಲಾಗ್ತಾ ಇದೆ. ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ಎಸ್ ಶರಣು ಹಂಪಿ, ನಾಳೆ ಶಿಕ್ಷಣ ಸಚಿವರು ಫಲಿತಾಂಶ ಪ್ರಕಟ ಮಾಡಲಿರುವಂಥದ್ದು, ಎಷ್ಟು ಗಂಟೆಗೆ ಪ್ರಕಟ ಮಾಡ್ತಾರೆ? ಯಾವ ರೀತಿಯಾಗಿ ರೀಚ್ ಆಗುತ್ತೆ ಫಲಿತಾಂಶ ವಿದ್ಯಾರ್ಥಿಗಳಿಗೆ? ಪೃಥ್ವಿರಾಜ್, ದ್ವಿತೀಯ PUC ಫಲಿತಾಂಶ ನಾಳೆ 11 ಗಂಟೆಗೆ ಪ್ರಕಟಪಡಿಸಲಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂ ಅಲ್ಲಿರುವಂತಹ PU ಬೋರ್ಡ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ದ್ವಿತೀಯ PUC ಫಲಿತಾಂಶವನ್ನ ಪ್ರಕಟಪಡಿಸಲಿದ್ದಾರೆ. 1 ಗಂಟೆ ವೇಳೆಗೆ ವೆಬ್ಸೈಟ್ ನಲ್ಲಿ, PU ಬೋರ್ಡ್ ನ ವೆಬ್ಸೈಟ್ ಏನಿದೆ ಆ ವೆಬ್ಸೈಟ್ ನಲ್ಲಿ ಮಾಹಿತಿ ಲಭ್ಯ ಆಗಲಿದೆ. ಸಂಜೆ ವೇಳಷ್ಟೊತ್ತಿಗೆ, ಅಂದ್ರೆ 2ರಿಂದ 4 ಗಂಟೆ ವೇಳಷ್ಟೊತ್ತಿಗೆ ಎಲ್ಲಾ ಕಾಲೇಜುಗಳಲ್ಲೂ ಕೂಡ ಫಲಿತಾಂಶದ ಮಾಹಿತಿ ಲಭ್ಯ ಆಗಲಿದೆ. ಯಾರು ವಿದ್ಯಾರ್ಥಿಗಳು ನೋಂದಣಿ ಮಾಡ್ಕೊಂಡಿದ್ದಾರೆ, ಆ ನೋಂದಣಿ ಮಾಡ್ಕೊಂಡಿರುವಂತ ವಿದ್ಯಾರ್ಥಿಗಳಿಗೆ ಸಂದೇಶ ಫಲಿತಾಂಶದ ಮೂಲಕನೂ ಕೂಡ ರವಾನೆ ಆಗಲಿದೆ. ಈ ಹಿಂದೆ SSLC ಯಲ್ಲೂ ಕೂಡ ಇದೇ ರೀತಿಯಾದಂತ ಫಲಿತಾಂಶ ಪ್ರಕಟಪಡಿಸುವಂತ ಪದ್ಧತಿ ಇತ್ತು. ಅದೇ ರೀತಿಯಾಗಿ ದ್ವಿತೀಯ PUC ಯಲ್ಲೂ ಕೂಡ ಫಲಿತಾಂಶ ಪ್ರಕಟ ಮಾಡುವ ರೀತಿಯಾಗಿ ಈಗಾಗಲೇ ಶಿಕ್ಷಣ ಸಚಿವ BC ನಾಗೇಶ್ ಅವರು ಈಗಾಗಲೇ ಟ್ವೀಟ್ ಮೂಲಕ ಮಾಹಿತಿಯನ್ನ ಪಡೆದಿದ್ದಾರೆ. ಕಳೆದ 3 ದಿನಗಳ ಹಿಂದೆನೆ ಫಲಿತಾಂಶ ಪ್ರಕಟ ಆಗತ್ತೆ ಅಂತ ಹೇಳಿ ಗಾಳಿ ಸುದ್ದಿ ಕೂಡ ಹಬ್ಬಿತ್ತು. ಈ ಸುದ್ದಿಯನ್ನ ಶಿಕ್ಷಣ ಸಚಿವರು ಅಲ್ಲಗಳೆದಿದ್ರು. ಆದ್ರೆ ನಾಳೆ 11 ಗಂಟೆಗೆ ಇನ್ನು ಸುದ್ದಿಗೋಷ್ಠಿಯ ಮೂಲಕ ಫಲಿತಾಂಶ ಪ್ರಕಟ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಏಪ್ರಿಲ್ 23ರಿಂದ ಮೇ 18ರವರೆಗೆ ದ್ವಿತೀಯ PUC ಪರೀಕ್ಷೆ ನಡೆದಿತ್ತು. ಇದರಲ್ಲಿ 6,84,255 ವಿದ್ಯಾರ್ಥಿಗಳು ನೋಂದಣಿ ಮಾಡ್ಕೊಂಡಿದ್ರು. ಇದರಲ್ಲಿ 3,46,936 ವಿದ್ಯಾರ್ಥಿಗಳಿದ್ರೆ, ಅದರಲ್ಲಿ 3,37,319 ವಿದ್ಯಾರ್ಥಿನಿದ್ರು. ಇದರಲ್ಲಿ ರೆಗ್ಯುಲರ್ ಮತ್ತು ಪುನರಾವರ್ತಿತ ಮತ್ತು ಖಾಸಗಿ ವಿದ್ಯಾರ್ಥಿಗಳು, ಎಲ್ಲ ಸ್ಟೇಟ್ ಬೋರ್ಡ್ ನಿರುವಂತ PU ವಿದ್ಯಾರ್ಥಿಗಳ ಫಲಿತಾಂಶ ನಾಳೆ 11 ಗಂಟೆಗೆ ಪ್ರಕಟವಾಗಲಿದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಶರಣು ಹಂಪಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. PU ಫಲಿತಾಂಶ ಪ್ರಕಟವಾಗಲಿದೆ. ಸುಮಾರು 8 ಲಕ್ಷ ವಿದ್ಯಾರ್ಥಿಗಳು ಹತ್ತತ್ರ ಅವರ PU ರಿಸಲ್ಟ್ ನಾಳೆ ಅನೌನ್ಸ್ ಆಗಲಿರುವಂಥದ್ದು.
ಅದು ನಾಳೆ ಬೆಳಗ್ಗೆ 11 ಗಂಟೆಗೆ ಫಲಿತಾಂಶ ಪ್ರಕಟ ಮಾಡಲಿದ್ದಾರೆ. ಮಾನ್ಯ ಶಿಕ್ಷಣ ಸಚಿವರಾಗಿರುವಂಥ BC ನಾಗೇಶ್ ಅವರು 15ನೇ ತಾರೀಕೆ ಫಲಿತಾಂಶ ಬಂದ್ಬಿಡುತ್ತೆ ಅಂತ ಒಂದು ಗಾಳಿ ಸುದ್ದಿ ಹಬ್ಬಿತ್ತು. ಅದಾದ್ಮೇಲೆ ಶಿಕ್ಷಣ ಸಚಿವರು ಸ್ಪಷ್ಟಪಡಿಸಿದ್ರು, ಇಲ್ಲ 15ನೇ ತಾರೀಕೆ ನಾವು ಪ್ರಕಟ ಮಾಡ್ತಾ ಇಲ್ಲ ಅಂತ. ಈಗ ಸ್ಪಷ್ಟವಾಗಿ ತಿಳಿಸಿದ್ದಾರೆ, ಜೂನ್ 18ನೇ ತಾರೀಕು ಅಂದ್ರೆ ನಾಳೆ ದ್ವಿತೀಯ PU ಫಲಿತಾಂಶವನ್ನ ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ದಾರೆ.